ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 8ನೇ ತಾರೀಕು ಡಿಸೆಂಬರ್ ಅಂದು ವಾಲಿಬಾಲ್ ಪಂದ್ಯಾವಳಿ ಬೆಂಗಳೂರು ಮತ್ತು ಚೆನ್ನೈ ಈ ಎರಡು ರಾಜ್ಯಗಳ ಮಧ್ಯೆ ಪಂದ್ಯಾವಳಿ ನಡೆದಿತ್ತು. ವಾಲಿಬಾಲ್ ಪಂದ್ಯಾವಳಿ ಮುಳುಬಾಗಿಲಲ್ಲಿ ನಡೆದಿತ್ತು. ಈ ಆಟದ ಮೈದಾನದಲ್ಲಿ ದಯವಿಟ್ಟು ಎಲ್ಲರೂ ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಬೆಂಗಳೂರು ಗೆದ್ದಿರೋದನ್ನ ನೋಡಿ ಆನಂದಿಸಿ, ಹಾಗೆ ಪ್ರೋತ್ಸಾಹಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ, ನೈಟ್ ಹೊತ್ತು ನಡೆದಿರೋದು, ರಾತ್ರಿ 2 ಗಂಟೆವರೆಗೂ ವಾಲಿಬಾಲ್ ಪಂದ್ಯಾವಳಿ ನಡೆದಿದೆ ಅಂದರೆ ಕೇಳಬೇಕಾ? ಎಷ್ಟು ಚೆನ್ನಾಗಿ ಆಡಿರ್ತಾರೆ ನಮ್ಮ ಬೆಂಗಳೂರಿನವರು ಅಂತ. ನೋಡಿ, ಕೊನೆಯವರೆಗೂ ನೋಡಿ ವಿಡಿಯೋನ ಎಲ್ಲರೂ ನೋಡಿ ಆನಂದಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ತುಂಬ ಚೆನ್ನಾಗಿ ನಡೆದಿತ್ತು ಆಟ. ಅಂತೂ ಮಧ್ಯರಾತ್ರಿ 2 ಗಂಟೆವರೆಗೂ ಆಟ ನಡೆದಿದ್ರು ಕೂಡ ಯಾರು ಕಣ್ಣು ರೆಪ್ಪೆ ಆಡಿಸ್ತೀರ ಆಟ ನೋಡ್ತಾ ಮುಂದುವರಿಸ್ಕೊಂಡು ಇದ್ರು. ಜನ ಅಂತೂ ಸಾಧ್ಯವಿಲ್ಲ, ಅಷ್ಟೊಂದು ಜಂಗುಳ, ವಿಪರೀತ ಜನ. ಅಷ್ಟೊಂದು ರಾತ್ರಿ ಆದರೂ ಕೂಡ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಪಂದ್ಯಾವಳಿನ ವೀಕ್ಷಿಸ್ತಾ ಇದ್ದಾರೆ. ವಾಲಿಬಾಲ್ ಪಂದ್ಯಾವಳಿನಂತೂ ಯಾಕೇಳಿ ನಮ್ಮ ಬೆಂಗಳೂರಿನವ್ರು ಆಡ್ತಾ ಇದ್ದಾರಲ್ವ, ಆ ಕಾರಣಕ್ಕಾಗಿ ನೋಡಿ ಕೊನೆಯವರೆಗೂ ನೋಡಿ ವಿಡಿಯೋಗೊಂದು ಲೈಕ್ ಮಾಡಿ. ನೋಡ್ತಾ ಇರಲ್ವಾ? ಖಂಡಿತವಾಗಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರಲ್ವಾ. ಯಾವಾಗ ಹೊಡಿತಾನ ಅವನು ನೋಡ್ತಾ ಇದ್ದೀರಲ್ವಾ ವಾಲಿಬಾಲ್ ಪಂದ್ಯಾವಳಿನ. ನನ್ಗೆ ಗೊತ್ತಿರೋಷ್ಟು ನಿಮ್ಮ ಮುಂದೆ ವಿಡಿಯೋ ಮಾಡಿಟ್ಟಿದ್ದೀನಿ. ದಯವಿಟ್ಟು ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಆಗಿ. ಆಹಾ, ಎಷ್ಟು ದೊಡ್ಡ ಕಪ್ಪುಗಳಿಟ್ಟಿದ್ದಾರೆ ನೋಡಿದ್ರಲ್ವಾ? ಇದೆಲ್ಲ ನಮ್ಮ ಬೆಂಗಳೂರಿನವ್ರಿಗೆ. ಕೊನೆಯವರೆಗೂ ನೋಡಿ ವಿಡಿಯೋನ ಆನಂದಿಸಿ. ದಯವಿಟ್ಟಲ್ಲಿ ಉಳಿದ ಪ್ರೇಕ್ಷಕರು ನಮ್ಮೊಂದಿಗೆ ನಮ್ಮೊಂದಿಗೆ ಸಹಕರಿಸಬೇಕು ಕೇಳಿಕೊಡ್ತೇನೆ. ಇದು ಫೈನಲ್ ಪಂದ್ಯ 6 ಮಾಡಿದೆ. గవర్నమెంట్ ట్యాక్స్ పెట్టుకుంటే జిఎస్టీ ట్రాన్స్పోర్ట్ ట్యాక్స్ మనం కడతామా? Chip,
ಸಮ ಸಮ ಆಡಿ ನಿಮಗೆ ಕೊಟ್ಟಿದ್ದಾರೆ ಆಡಿ ಟೆನ್ಷನ್ ತಗೊಂಡು ಆಡೋಣ ಟ್ವೆಂಟಿ 19 ಅಂತೆ ಅಂತರದಲ್ಲಿ ಲೀಡ್ ಕೊಡ್ತಾ ಇದೆ. ಪ್ರಮೋದ್ ವಾಯ್ಸ್ ತಂಡ ಡೇಂಜರಸ್ ವಾಯ್ಸ್ ತಂಡಗಳ ಮಧ್ಯೆ ಫೈನಲ್ ಕಾಳಗವನ್ನು ಮಾತ್ರವಾಗಿ ಉಳಿತಾ ಇದೆ. ಗುಣವಾಗಿ ಪ್ರಸ್ತುತಪಡಿಸಿದಂತ ಅದ್ದೂರಿಯ ಮೊದಲ ಬೆಳಕಿನ ಇದು ಪಂದ್ಯ ಯಶಸ್ವಿನ ಕಡೆಗೆ ಸಾಗಿ ಬರ್ತಾ ಇದೆ. ಗುಣವಾಗಿನ ಯುವಕರ ಪರಿಶ್ರಮದೊಂದಿಗೆ ಸಾಗಿದಂತಹ ಒಂದು ಅದ್ದೂರಿಯ ಈ ಒಂದು ವಾಲಿಬಾಲ್ ಪಂದ್ಯ ಕೊನೆಯ ಘಳಿಗೆಯಲ್ಲಿ ನಾವಿರಾರ ಇನ್ನೇನೋ ಕೆಲವು ವಿಷಯದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಆಟ ನವೀನ ಆಟ ಕೂಡ ಮುಂದುವರಿಸ್ತಾ ಇದ್ದಾರೆ. ತಮಿಳುನಾಡು ತಂಡ 15 ಅಂಕವನ್ನು ಗಳಿಸುತ್ತಿದ್ದಾರೆ. 14 ಬೆಂಗಳೂರು ತಂಡ. Yeah.
ಪಾಯಿಂಟ್ ಇಚ್ಚೇಸಿ ಒಂದು ಅಂತರ ಕಡಿಮೆ ಇದೆ 15-16 ನಡೆದ ಪಂದ್ಯ ಕೂಡ ಅಂಕಪಟ್ಟಿಯಲ್ಲಿ ಸಮಾಸಮಾನದೊಂದಿಗೆ ಸಾಗಿ ಬರ್ತಾ ಇದ್ದಾರೆ 16-16 17-16 Score is 17-17. పదిహేడు ನೋಡಿ ಪಂದ್ಯಾವಳಿ ಕೊನೆಗೊಳ್ಳುತ್ತಾ ಇದೆ. ಇನ್ನೇನು ಇಷ್ಟರಲ್ಲೇ ನಮ್ಮ ಬೆಂಗಳೂರಿನವರು ಗೆಲ್ತಾ ಇದ್ದಾರೆ. ಆಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ಹಗಲ ರಾತ್ರಿನ ಊಟನ ನಿದ್ದೆನ ಏನೂ ಇಲ್ಲ. ಜನ ಅಂತೂ ಜನ 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 ತುಂಬಾ ಜನ, ಜಾತ್ರೆನೇ ಅಂತ ಹೇಳ್ಬೋದು. ಈ ಪಂದ್ಯಾವಳಿ ವೀಕ್ಷಿಸೋದಕ್ಕೆ ನೋಡ್ರಿ ಎಲ್ಲರೂ ಬಂದಿದ್ದಾರೆ. ಜನಗಳ ಜಾತ್ರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಇದ್ದಾರೆ ನೋಡಿದ್ರ. ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ ನೋಡ್ರಿ. ಗೆದ್ದಿರೋನ ಬೆಂಗಳೂರಿನವ್ರು ಗೆದ್ದಿದ್ದಾರೆ, ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡ್ಕೊತಾ ಇದ್ದಾರೆ ನೋಡಿ. ನೋಡಿದ್ರಲ್ಲ ಕಪ್ಪೆಲ್ಲ ನಮ್ದೆ ನೋಡ್ರಿ. ಆಹಾ ಎಂಥ ಪಂದ್ಯ ನೋಡಿ. ಎಲ್ಲರೂ ಎಷ್ಟು ಜನ ಸೇರಿದ್ದಾರೆ. ರಾತ್ರಿ ಹಗಲು ವ್ಯತ್ಯಾಸನೇ ಇಲ್ದಿರ, ನಿದ್ದೆ ಆಹಾರ ಇಲ್ದಿರ ಪಂದ್ಯಾವಳಿನೆಲ್ಲರೂ ವೀಕ್ಷಿಸ್ತಾ ಇದ್ರು ಇಷ್ಟೊತ್ತು. ಇದು ಮಧ್ಯರಾತ್ರಿ 2 ಗಂಟೆ ಸಮಯ ಕಣ್ರಿ. ನೋಡಿದ್ರಲ್ವಾ ಎಷ್ಟು ಜನ ಸೇರಿದ್ದಾರೆ ಈ ಪಂದ್ಯಾವಳಿಗೆ ವೀಕ್ಷಿಸೋದಕ್ಕೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಸಾಗರನೇ ಇದೆ ಕಣ್ರಿ. ನೋಡಿ ಮುಳುಬಾಗಿಲಲ್ಲಿ ನಡೆದ ಚೆನ್ನೈ ಮತ್ತು ಬೆಂಗಳೂರು ನಡುವೆ ಪಂದ್ಯಾವಳಿ, ವಾಲಿಬಾಲ್ ಪಂದ್ಯಾವಳಿ ಇದಾಗಿತ್ತು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿತ್ತು ಈ ಪಂದ್ಯಾವಳಿ ಅಂತೂ. ವೀಕ್ಷಿಸಿದವರೆಲ್ಲರೂ ಒಂದು ಲೈಕ್ ಮಾಡಿ. ಹಾಗೆ ಇಂಥದೇ ವಿಡಿಯೋಗಳು ಇನ್ನೂ ಹೆಚ್ಚು ಬೇಕು ಅಂದರೆ ನಮ್ಮ ನಂದಿ ವ್ಲಾಗ್ಸ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ವೀಕ್ಷಿಸಿ ಜನರೆಲ್ಲ ಮನೆಗೆ ಹಿಂತಿರುಗ್ತಾ ಇದ್ದಾರೆ. ನೋಡಿದ್ರಲ್ಲ ಪಂದ್ಯಾವಳಿನ ಎಷ್ಟು ಜನ ಸಾಗರನೇ ಹರಿದು ಬಂದಿತ್ತು ಮುಳುಬಾಗಿಲು ಕ್ರೀಡಾಂಗಣಕ್ಕೆ. ಗಾಡಿನಲ್ಲಿ ಎಷ್ಟು ಜನ ಬಂದಿದ್ದಾರೆ, ಆಟೋಗಳಲ್ಲಿ ಎಷ್ಟು ಜನ ಬಂದಿದ್ದಾರೆ, ಕಾಲ್ನಡಿಗೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ. ಈ ಊರಿನವರೇ ಅಲ್ದಿರ ಪಕ್ಕ ಊರುಗಳಿಂದನೂ ಎಲ್ಲ ಮಧ್ಯರಾತ್ರಿ ಅಂದಿರ ಬಂದು ವೀಕ್ಷಿಸ್ಕೊಂಡು ಅವರವರ ಮನೆಗೆ ಹಿಂತಿರುಗ್ತಾ ಇದ್ದಾರೆ. ನೋಡಿದ್ರಲ್ವಾ ಎಷ್ಟೊಂದು ಗಾಡಿಗಳಲ್ಲಿ ಬಂದಿದ್ದಾರೆ, ಎಷ್ಟೊಂದು ಆಟೋಗಳಲ್ಲಿ ಬಂದಿದ್ದಾರೆ, ಕಾರ್ನಲ್ಲಿ ಬಂದಿರೋರು ಬೇರೆ. ಎಷ್ಟು ಚೆನ್ನಾಗಿತ್ತಲ್ವಾ ಆಟ. ವಾಲಿಬಾಲ್ ಪಂದ್ಯಾವಳಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಬೆಂಗಳೂರಿನವರು ವಾಲಿಬಾಲ್ ಪಂದ್ಯಾವಳಿಯನ್ನು ಜನರೆಲ್ಲ ವೀಕ್ಷಿಸಿ ಅವರವರ ಮನೆಗೆ ಹಿಂತಿರುಗುತ್ತಾ ಇದ್ದಾರೆ. ಗೆದ್ದಿರೋ ಸಂಭ್ರಮ ಬೇರೆ. ಮಧ್ಯರಾತ್ರಿ 2 ಗಂಟೆ ಡಿಸೆಂಬರ್ 8ನೇ ತಾರೀಕು ಮುಳುಬಾಗಿಲು. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದ.